ಇಡೀ ಪ್ರಪಂಚದಲ್ಲೇ ಹಲ್ಚಲ್ ಎಬ್ಬಿಸಿದ ತಂತ್ರಜ್ಞಾನ ಇದು. ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಛಾಪು ಮೂಡಿಸ್ತಿರೋ ಎಐ ಇವತ್ತು ರಾಜಕೀಯ ಸಿಂಹಾಸನವನ್ನ ಏರಿ ಸಚಿವೆ ಆಗಿದೆ. ಎಲ್ಲಿ, ಯಾವಾಗ, ಹೇಗೆ ಅಂತ ಕೇಳ್ತಿದ್ದೀರಾ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಎಐ ಅನ್ನೋದು ಕೇವಲ ಒಂದು ಆ್ಯಪ್ ಆಗಿ ಉಳಿಯದೆ ನಮ್ಮ ಲೈಫ್ನ ಒಂದು ಭಾಗವಾಗಿ ಹೋಗಿದೆ. ಇತ್ತೀಚೆಗಂತೂ ಎಐ ಯುವ ಪೀಳಿಗೆಯ ಮನಸ್ಸು ಕದ್ದು ಪ್ರತಿಯೊಬ್ಬರ ಫೇಸ್ಬುಕ್ ಪ್ರೊಫೈಲ್ನಲ್ಲಿ, ಇನ್ಸ್ಟಾ ರೀಲ್ಸ್ನಲ್ಲಿ, ವಾಟ್ಸಪ್ ಸ್ಟೇಟಸ್ನಲ್ಲಿ ಹೀರೋ ಹೀರೋಯಿನ್ಗಳಾಗಿ ಮಿಂಚುತ್ತಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವೆಲ್ಲ ಬಳಸಿದ ನ್ಯಾನೋ ಬನಾನಾ. ಈ ಸ್ಯಾರಿ ಟ್ರೆಂಡ್ ಸಾಕಷ್ಟು ವೈರಲ್ ಆಗಿದೆ ಹಾಗೂ ವಿರೋಧವನ್ನು ಹೊತ್ಕೊಂಡಿದೆ. ನೀವೆಲ್ಲ ಅಮೆರಿಕದವರಲ್ಲ, ಭಾರತೀಯರು ತಾನೆ. ನಿಮ್ಮ ಕಬಾಟಿನಲ್ಲಿ ಸೀರೆಗಳ ರಾಶಿ ಇದೆ, ಮತ್ತ್ಯಾಕೆ ಇಷ್ಟು ಲೇಜಿ ಆಗಿದ್ದೀರಾ ಎಂದು ರತನ್ ಟಾಟಾ ಫ್ರೆಂಡ್ ಆದ ಶಾಂತನು ನಾಯ್ಡು ಕೂಡ ವಿರೋಧಿಸಿದ್ರು. ಇಂತಹ ಪರ ವಿರೋಧದ ನಡುವೆಯೂ ಎಐ ಮಾತ್ರ ದಿನದಿಂದ ದಿನಕ್ಕೆ ಹೊಸ ರೂಪ ತಾಳುತ್ತಿದೆ. ಇವತ್ತು ಪೊಲಿಟಿಕಲ್ಗೂ ಕೂಡ ಎಐ ಭರ್ಜರಿ ಎಂಟ್ರಿ ಕೊಟ್ಟಿದೆ ಅಂದರೆ ನಂಬ್ತೀರಾ? ನಂಬಲು ಅಸಾಧ್ಯ ಅನಿಸಿದ್ರೂ ಇದು ಸತ್ಯ. ಅಲ್ಬೇನಿಯಾದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ರಾಜಕೀಯ ಸಿಂಹಾಸನವನ್ನು ಏರಿದೆ ಎಐ. ಇದು ವಿಶ್ವದ ಮೊದಲ ಎಐ ಕ್ಯಾಬಿನೆಟ್ ಸಚಿವೆ ಎಂದು ಗುರುತಿಸಿಕೊಂಡಿದೆ. ಅಲ್ಬೇನಿಯಾ ಪ್ರಧಾನಿ ಎಡಿ ರಾಮ ತಮ್ಮ ನೂತನ ಕ್ಯಾಬಿನೆಟ್ನಲ್ಲಿ ಎಐ ಸಚಿವೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಚಿವೆಗೆ ಡಿಯೆಲ್ಲಾ ಎಂದು ಹೆಸರಿಡಲಾಗಿದೆ. ಅಲ್ಬೇನಿಯಾ ಭಾಷೆಯಲ್ಲಿ ಡಿಯೆಲ್ಲಾ ಎಂದರೆ ಸೂರ್ಯ ಎಂದರ್ಥ. ಅಂದಹಾಗೆ ಇವಳಿಗೆ ನೀಡಿದ ಇಲಾಖೆ ಯಾವುದು ಗೊತ್ತಾ? ಅದುವೇ ಹಣಕಾಸು ಇಲಾಖೆ. ಪ್ರಧಾನಿ ರಾಮ ಅವರ ಪ್ರಕಾರ ಈ ಎಐ ಮಂತ್ರಿಯ ನೇಮಕದಿಂದ ಸರ್ಕಾರವನ್ನ ಇನ್ನಷ್ಟು ವೇಗವಾಗಿ ಮತ್ತು ಸಂಪೂರ್ಣ ಪಾರದರ್ಶಕತೆಯಿಂದ ಕೆಲಸ ಮಾಡಲು ಸಹಾಯ ಮಾಡಲಾಗುತ್ತೆ. ವಿಶೇಷವಾಗಿ ಸಾರ್ವಜನಿಕ ಟೆಂಡರ್ಗಳು 100% ಭ್ರಷ್ಟಾಚಾರ ಮುಕ್ತವಾಗಿರುತ್ತೆ ಅಂತ ಭರವಸೆ ನೀಡಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಡಿಎಲ್ಎಳನ್ನು ಸಾಂಪ್ರದಾಯಿಕ ಅಲ್ಬೇನ್ ಉಡುಪು ಧರಿಸಿದ ಮಹಿಳೆಗೆ ಹೋಲುವಂತೆ ವಿನ್ಯಾಸಗೊಳಿಸಲಾಗಿದೆ. ಇನ್ಮೇಲೆ ಸರ್ಕಾರ ಪ್ರತಿಯೊಂದು ಹಣಕಾಸು ವ್ಯವಹಾರ ಇವಳ ಮುಷ್ಟಿಯಲ್ಲಿ ಇಟ್ಟಿರುತ್ತೆ. ಡಿಜಿಟಲ್ ಆಡಳಿತದಲ್ಲಿ ಅಲ್ಬೇನಿಯಾ ಹೊಸ ಹೆಜ್ಜೆ ಇಟ್ಟಿದ್ದು ಡಿಯೆಲ್ಲಾ ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಗಿ ಅಲ್ಬೇನಿಯಾದ ಭ್ರಷ್ಟಾಚಾರ ನಿಗ್ರಹಿಸ್ತಾಳ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್.